Hello students, welcome back to Business Law 6th semester BCom class. You're watching video session 2. And in this class, I'm going to teach you on contract, its meaning and definition, agreement, and case study Balfour versus Balfour. So ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಒಪ್ಪಂದ ಅಂದರೆ ಏನು, ಅದರ ಅರ್ಥ ಮತ್ತು ವ್ಯಾಖ್ಯಾನ, ಒಡಂಬಡಿಕೆ ಅಂದರೆ ಏನು, ಅದರ ಅರ್ಥ, ಹಾಗೂ ಬಾಲ್ಫೋರ್ ವರ್ಸಸ್ ಬಾಲ್ಫೋರ್ ಈ ಒಂದು ಕೇಸ್ನ ಅಧ್ಯಯನವನ್ನು ಹೇಳ್ಕೊಡ್ತೀನಿ. So let us see. ಅದಕ್ಕೂ ಮುಂಚೆ ನಿಮಗೆ ಲಾಸ್ಟ್ ಕ್ಲಾಸ್ ನೆನಪಿದೆ ಅಲ್ವಾ? ವಿ ಹ್ಯಾವ್ ಲರ್ನ್ಡ್ ಆನ್ ಲಾ, ಬಿಸ್ನೆಸ್ ಲಾ ಆ್ಯಂಡ್ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ. ನ್ಯಾಯ, ವಾಣಿಜ್ಯ ನ್ಯಾಯ, ಭಾರತೀಯ ವಾಣಿಜ್ಯ ನ್ಯಾಯದ ಮೂಲವನ್ನು ಕಲ್ತ್ವಿ. ಈಗ ನಾವು ನೆಕ್ಸ್ಟ್ ನೋಡೋಣ. ಸ್ಟೂಡೆಂಟ್ಸ್, ನಾವು ಒಪ್ಪಂದದ ಬಗ್ಗೆ ಓದುವಾಗ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಭಾರತೀಯ ಒಪ್ಪಂದ ಕಾನೂನು 1872 ಕೆಳಗಿನ ನಿಯಮಗಳನ್ನು ಅಧ್ಯಯನ ಮಾಡ್ತೀವಿ. ಲೆಟ್ ಅಸ್ ಸಿ ವಾಟ್ ಇಸ್ ಕಾಂಟ್ರಾಕ್ಟ್. ಒಪ್ಪಂದ ಅಂದರೆ ಏನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಒಂದಲ್ಲ ಒಂದು ಉದ್ದೇಶಕ್ಕೆ ಒಂದಲ್ಲ ಒಂದು ಒಪ್ಪಂದ ಮಾಡ್ಕೊಳ್ತಾ ಇರ್ತೀವಿ. ಕೊಳ್ಳುವ, ಮಾರುವ, ವಿನಿಮಯ ಒಪ್ಪಂದಗಳನ್ನು ಮಾಡ್ಕೊಳ್ತೀವಿ. ಈ ಒಪ್ಪಂದಗಳನ್ನು ನಾವು ವ್ಯಕ್ತ ರೂಪದಲ್ಲಿ ಅಂದರೆ ಬರಹ ಅಥವಾ ಮೌಖಿಕವಾಗಿ ಮಾಡ್ಕೊಂಡಿರ್ಬೋದು, ಅಥವಾ ಅವ್ಯಕ್ತವಾಗಿ ಅಂದರೆ ನಮ್ಮ ನಡವಳಿಕೆಯಿಂದ ಒಂದು ಒಪ್ಪಂದ ಕೂಡ ಸೃಷ್ಟಿಯಾಗುವ ಸಾಧ್ಯತೆಗಳಿರುತ್ತೆ. ಸೊ ಎವ್ರಿ ಪರ್ಸನ್ ಇನ್ ದ ಸೊಸೈಟಿ enter into one or the other contract of buying, selling, exchange, etc., which may be formed expressly either by oral or by writing, or it may be implied by the behavior of the persons. And all these rules come under the Indian Contract Act 1872. ಸೊ ಈ ಒಪ್ಪಂದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಮಾನ್ಯ ತತ್ವಗಳನ್ನು ನಾವು ಭಾರತೀಯ ಒಪ್ಪಂದ ಕಾನೂನು 1872 ಅಧ್ಯಯನ ಮಾಡ್ತೀವಿ. ಹಾಗಾದರೆ ಬನ್ನಿ ನಾವು ಒಪ್ಪಂದ ಅಂದರೆ ಏನು ಅಂತ ನೋಡೋಣ ವಿದ್ಯಾರ್ಥಿಗಳೇ. What is contract? And you should always remember the section, because ನಾವು ಲಾ ಕಲಿತಾ ಇದ್ದೀವಿ, ಸೆಕ್ಷನ್ ನೆನ್ಪಿಟ್ಕೋಬೇಕು. ಒಪ್ಪಂದದ ವ್ಯಾಖ್ಯಾನ ಸೆಕ್ಷನ್ 2 ಸಬ್ಸೆಕ್ಷನ್ H ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಕೆಳಗಡೆ ಬರುತ್ತೆ. ಅದು ಹೇಳುತ್ತೆ, ಕಾನೂನಿನ ಮೂಲಕ ಜಾರಿಗೊಳಿಸಬಹುದಾದ ಒಡಂಬಡಿಕೆಗಳೇ ಒಪ್ಪಂದ ಅಂತ. ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಿಬಲ್ ಬೈ ಲಾ ಅಂತ. ಅಂದರೆ ಕಾನೂನಿನಲ್ಲಿ ಒಡಂಬಡಿಕೆಯನ್ನು ಜಾರಿಗೊಳಿಸಲು ಸಾಧ್ಯವಾದರೆ ಆ ಒಡಂಬಡಿಕೆಗಳನ್ನು ನಾವು ಒಪ್ಪಂದ ಅಂತ ಕರಿತೇವೆ. ಇಫ್ ಅನ್ ಅಗ್ರಿಮೆಂಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಇನ್ ದ ಕೋರ್ಟ್ ಆಫ್ ಲಾ, ದಟ್ ಬಿಕಮ್ಸ್ ಕಾಂಟ್ರಾಕ್ಟ್. ಹಾಗಾದರೆ ಕಾನೂನಿನಲ್ಲಿ ಜಾರಿಗೊಳಿಸಬಹುದಾದ ಒಪ್ಪಂದಗಳು ಯಾವುದು? ಭಾರತೀಯ ಒಪ್ಪಂದ ಕಾನೂನು ಸೆಕ್ಷನ್ 10 ನಿಯಮದ ಪ್ರಕಾರ ಎಲ್ಲ ಅಂಶಗಳನ್ನು ಒಂದು ಒಡಂಬಡಿಕೆ ಹೊಂದಿದ್ದರೆ ಅದು ಒಪ್ಪಂದ ಆಗುತ್ತೆ. ಇಫ್ ಅನ್ ಅಗ್ರಿಮೆಂಟ್ consist of all the essential features which are given under section 10 of the Indian Contract Act 1872, it becomes a valid contract and it can be enforced in the court of law. ಇಲ್ಲಿ ನಾವು ಎರಡು ಅಂಶಗಳನ್ನು ನೋಡ್ತೀವಿ. So there are two important elements which we have to observe. ಒಂದು ಅಗ್ರಿಮೆಂಟ್ ಅನ್ನೋ ಪದನ ಡೆಫಿನೇಷನಲ್ಲಿ ನೋಡಿದ್ದೀವಿ, ಒಡಂಬಡಿಕೆ ಅಂತ. ಇನ್ನೊಂದು ಎನ್ಫೋರ್ಸಿಬಲ್ ಬೈ ಲಾ ಅಂತ ನೋಡಿದ್ದೀವಿ, ಕಾನೂನಿನಲ್ಲಿ ಜಾರಿಗೊಳಿಸಬಹುದಾದ ಹೊಣೆಗಾರಿಕೆ ಅಂತ ನೋಡಿದ್ವಿ ಅಲ್ವಾ. ಹಾಗಾದರೆ ಮೊದಲಿಗೆ ನಾವು ಈ ಎರಡು ಟರ್ಮ್ಸ್ ಅಗ್ರಿಮೆಂಟ್ ಆ್ಯಂಡ್ ಎನ್ಫೋರ್ಸಿಬಲ್ ಬೈ ಲಾ ಇದೆ ಅಲ್ವಾ, ಇದರ ಅರ್ಥವನ್ನು ಕಲಿಯೋಣ. ಹಾಗಾದರೆ ಅಗ್ರಿಮೆಂಟ್ ಅಂದರೆ ಏನು ಅಂತ ನೋಡಬೇಕು. ಇದರ ಡೆಫಿನೇಷನ್ ಇರೋದು ಸೆಕ್ಷನ್ 2 ಸಬ್ಸೆಕ್ಷನ್ E ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಲ್ಲಿ. ದಟ್ ಸೇಸ್ ಎವ್ರಿ ಪ್ರಾಮಿಸ್ ಆ್ಯಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸಸ್ that forms consideration for each other is called as an agreement. ಪರಸ್ಪರ ಪ್ರತಿಫಲವಾಗುವ ಪ್ರತಿಯೊಂದು ವಾಗ್ದಾನ ಮತ್ತು ವಾಗ್ದಾನಗಳ ಸಮೂಹವು ಒಡಂಬಡಿಕೆಯಾಗಿರುತ್ತದೆ ಅಂತ. ಅಂದರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ವಾಗ್ದಾನ ಮಾಡಿದಾಗ ಆ ವಾಗ್ದಾನವು ಪರಸ್ಪರ ಪ್ರತಿಫಲವಾದಾಗ ಅದನ್ನು ನಾವು ಒಡಂಬಡಿಕೆ ಅಂತ ಕರಿತೇವೆ. ಉದಾಹರಣೆಗೆ, ನಾನು ನಿಮಗೆ 1 kg ಗೋಧಿಯನ್ನು ಮಾರ್ತೀನಿ 30 ರೂಪಾಯಿಗೆ ಅಂತ ವಾಗ್ದಾನವನ್ನು ಮಾಡ್ತೀನಿ. ನೀವು ಆಯಿತು, ನಾನು 30 ರೂಪಾಯಿಗೆ 1 kg ಗೋಧಿಯನ್ನು ನಿಮ್ಮಿಂದ ಖರೀದಿ ಮಾಡ್ತೀನಿ ಮೇಡಮ್ ಅಂತ ನೀವು ವಾಗ್ದಾನವನ್ನು ಮಾಡ್ತೀರಾ. ಸೊ ಇಲ್ಲಿ ನಾನೊಂದು ವಾಗ್ದಾನ ಮಾಡಿದ್ದೀನಿ, ನೀವು ಕೂಡ ವಾಗ್ದಾನ ಮಾಡಿದ್ದೀರಾ. ಈ ಪರಸ್ಪರ ವಾಗ್ದಾನ ಇದೆ ಅಲ್ವಾ, ಅದೇ ಒಂದಕ್ಕೊಂದು ಪ್ರತಿಫಲ ಆಗುತ್ತೆ. ಸಿ, ದ ಪ್ರಾಮಿಸ್ ದಟ್ ಐ ಮೇಕ್ ಆ್ಯಂಡ್ ದ ಪ್ರಾಮಿಸ್ ದಟ್ ಯು ಮೇಕ್, ದ್ಯಾಟ್ ಬಿಕಮ್ಸ್ ಕನ್ಸಿಡರೇಷನ್ ಟು ಈಚ್ ಅದರ್. ಪ್ರತಿಫಲ ಅಂದ್ರೇನು? ಬದಲಿಗೆ ಏನನ್ನಾದರೂ ಕೊಡುವುದು. ಈಗ ನಾನು ಗೋಧಿ ಕೊಟ್ಟರೆ ನೀವು ಅದಕ್ಕೆ ದುಡ್ಡು ಕೊಡ್ತೀರಾ. ಈ ಪರಸ್ಪರ ಪ್ರತಿಫಲದ ಏನಿದೆ, ಅದಕ್ಕೆ ಸಂಬಂಧಪಟ್ಟ ವಾಗ್ದಾನ ಏನಿದೆ, ಅದನ್ನು ನಾವು ಒಡಂಬಡಿಕೆ ಅಂತ ಕರಿತೇವೆ. ಓಕೆ, ಪರಸ್ಪರ ಪ್ರತಿಫಲವಾಗುವ ಪ್ರತಿಯೊಂದು ವಾಗ್ದಾನ ಮತ್ತು ವಾಗ್ದಾನಗಳ ಸಮೂಹವು ಒಡಂಬಡಿಕೆಯಾಗುತ್ತದೆ. ಇದನ್ನು ಈ ಡೆಫಿನೇಷನನ್ನು ನಾವು ತಿಳ್ಕೊಂಡಿರಬೇಕು ಮತ್ತು ಬೈ ಹಾರ್ಟ್ ಕೂಡ ಮಾಡ್ಕೊಳ್ಬೇಕು.
So to call something as contract, there should be an agreement and that agreement should be enforceable in the court of law. ಒಪ್ಪಂದ ಅಂತ ಕರಿಬೇಕಾದ್ರೆ ಆ ಒಪ್ಪಂದವು ಕಾನೂನಿನಲ್ಲಿ ಜಾರಿಗೊಳಿಸುವ ಒಂದು ಒಡಂಬಡಿಕೆ ಆಗಿರಬೇಕು. ಅಗ್ರಿಮೆಂಟ್ ಅಂದರೆ ಏನು? ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸ್, ವಾಗ್ದಾನ ಮತ್ತು ವಾಗ್ದಾನದ ಸಮೂಹ. ಅದು ಪರಸ್ಪರ ಕನ್ಸಿಡರೇಷನ್ ಆಗುತ್ತೆ. ದಟ್ ಬಿಕಮ್ಸ್ ಕನ್ಸಿಡರೇಷನ್ ಟು ಈಚ್ ಅದರ್, ಪರಸ್ಪರ ಪ್ರತಿಫಲವಾಗುವ ವಾಗ್ದಾನಗಳು. ಹಾಗಾದರೆ ಪ್ರಾಮಿಸ್ ಅಂದ್ರೇನು? ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಒಬ್ಬರು ಏನನ್ನಾದರೂ ಪ್ರಸ್ತಾಪ ಮಾಡಿದಾಗ ಆಫರ್, ಇನ್ನೊಬ್ಬರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೆ ಅದು ಪರಸ್ಪರ ಪ್ರತಿಫಲವಾಗುವ ವಾಗ್ದಾನವಾಗುತ್ತದೆ. ಉದಾಹರಣೆಗೆ ಈಗ ತಾನೇ ಹೇಳಿರೋ ಎಕ್ಸಾಂಪಲಲ್ಲಿ ನಾನು ಗೋಧಿ ಕೊಡ್ತೀನಿ ಅಂತ ಪ್ರಸ್ತಾಪ ಮಾಡಿದ್ದೀನಿ 30 ರೂಪಾಯಿಗೆ ಅಂತ. ನೀವು ಆಯಿತು ನಾನು ತೊಗೋತೀನಿ 30 ರೂಪಾಯಿಗೆ 1 kg ಗೋಧಿನ ಅಂತ ಒಪ್ಪಿಗೆ ಸೂಚಿಸಿದ್ದೀರಾ. ಇಲ್ಲಿ ಪರಸ್ಪರ ನಾವು ವಾಗ್ದಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಸ್ತಾಪನೂ ಇದೆ, ಒಪ್ಪಿಗೆನೂ ಇದೆ. ಆ್ಯಂಡ್ ದಟ್ ಬಿಕಮ್ಸ್ ದಿ ಅಗ್ರಿಮೆಂಟ್. ಸೊ ಅದನ್ನೇ ಇಲ್ಲಿ ಕನ್ನಡದಲ್ಲಿ ಹಾಕಿದ್ದೀನಿ. ಪ್ರಸ್ತಾಪ ಪ್ಲಸ್ ಒಪ್ಪಿಗೆ ಎರಡೂ ಸೇರಿದಾಗ ಅದು ಒಡಂಬಡಿಕೆ ಆಗುತ್ತೆ. ಆಫರ್ ಪ್ಲಸ್ ಆಕ್ಸೆಪ್ಟೆನ್ಸ್ ಬಿಕಮ್ಸ್ ಅಗ್ರಿಮೆಂಟ್. ಇನ್ನು ಕ್ಲಿಯರ್ ಆಗಿ ನಾವು ಡಯಾಗ್ರಾಮಲ್ಲಿ ನೋಡೋಣ. ಒಪ್ಪಂದ ಅಂದರೆ ಅಲ್ಲಿ ಒಡಂಬಡಿಕೆ ಇರಬೇಕು, ಆ ಒಡಂಬಡಿಕೆ ಕಾನೂನಿನಲ್ಲಿ ಜಾರಿಗೊಳಿಸುವಂತಿರಬೇಕು. ಒಡಂಬಡಿಕೆ ಅಂದರೆ ಅದು ವಾಗ್ದಾನ, ಆ ವಾಗ್ದಾನ ಪರಸ್ಪರ ಪ್ರತಿಫಲ ಆಗಿರುತ್ತೆ. ವಾಗ್ದಾನ ಅಂದ್ರೇನು? ಪ್ರಸ್ತಾಪ ಪ್ಲಸ್ ಒಪ್ಪಿಗೆ. ಸೊ ಕಾಂಟ್ರಾಕ್ಟ್ ಮೀನ್ಸ್ ಅಗ್ರಿಮೆಂಟ್ which can be enforceable in the court of law. Agreement means promises that become the consideration to each other. Promise means offer plus acceptance. ಮುಂದಿನ ತರಗತಿಯಲ್ಲಿ ಇದೆಲ್ಲ ಟರ್ಮ್ಸನ್ನು ನಾವು ಡಿಟೇಲ್ ಆಗಿ ವಿತ್ ಎಕ್ಸಾಂಪಲ್ ಕಲಿಯುವಾಗ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಸೊ ಪ್ರಾಮಿಸ್ ಅಂದರೆ ಏನು ಅಂತ ಶಾರ್ಟಾಗಿ ನೋಡ್ಬಿಡೋಣ. ವಾಗ್ದಾನ. ಒಬ್ಬ ವ್ಯಕ್ತಿ ಪ್ರಸ್ತಾಪ ಮಾಡಿದಾಗ ಮತ್ತೊಬ್ಬ ವ್ಯಕ್ತಿಯು ಆ ಪ್ರಸ್ತಾಪಕ್ಕೆ ಒಪ್ಪಿಗೆ ನೀಡಿದಾಗ ಅದು ವಾಗ್ದಾನ ಆಗುತ್ತೆ. ಈಗ ತಾನೇ ಹೇಳಿರೋ ಎಕ್ಸಾಂಪಲಲ್ಲಿ ನಾನು ಪ್ರಸ್ತಾಪ ಕೊಟ್ಟೆ ನಿಮಗೇನು ಅಂತ, 1 kg ಗೋಧಿ ಮಾಡ್ತೀನಿ ಅಂತ 30 ರೂಪಾಯಿಗೆ. ನೀವೇನು ಮಾಡಿದ್ರಿ? ಆ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಕೊಟ್ರಿ. ಇದು ಪರಸ್ಪರ ವಾಗ್ದಾನ ಆಯಿತು ಅಲ್ವಾ? ಸೊ ವಾಗ್ದಾನ ಅಂದರೆ ಏನು? ಹಾಗಾದರೆ ಪರಸ್ಪರ ಸ್ವೀಕರಿಸಲ್ಪಟ್ಟ ಪ್ರಸ್ತಾಪ. ನಾನು ಪ್ರಸ್ತಾಪ ಮಾಡಿ ನೀವು ಸ್ವೀಕಾರ ಮಾಡಿಬಿಟ್ರೆ ಅದು ವಾಗ್ದಾನ ಆಗುತ್ತೆ. ಈ ವಾಗ್ದಾನವನ್ನು ನಾವು ಅಗ್ರಿಮೆಂಟ್ ಅಂತ ಕರಿತೇವೆ. ಪ್ರತಿಫಲ ಅಂದ್ರೇನು? ಬದಲಿಗೆ ಪರಸ್ಪರ ಏನನ್ನಾದರೂ ಕೊಡುವುದು. ನಾನು ನಿಮ್ಗೆ ಗೋಧಿ ಕೊಡ್ತೀನಿ, ನೀವು ನನಗೆ 30 ರೂಪಾಯಿ ಕೊಡ್ತೀರಾ. ಪರಸ್ಪರ ಏನನ್ನಾದರೂ ನೀಡುವುದು. ಉದಾಹರಣೆಗೆ ಸಂಗೀತ ಲಕ್ಷ್ಮಿಗೆ 500 ರೂಪಾಯಿಗೆ 10 kg ಸಕ್ಕರೆ ಮಾಡ್ತೀನಿ ಅಂತ ಪ್ರಸ್ತಾಪ ಮಾಡ್ತಾಳೆ. ಲಕ್ಷ್ಮಿ ಆಯಿತು ನಾನು 10 kg ಸಕ್ಕರೆನ 500 ರೂಪಾಯಿಗೆ ತೊಗೋತೀನಿ ಅಂತ ಒಪ್ಪಿಗೆ ಸೂಚಿಸ್ತಾಳೆ. ಇಲ್ಲಿ ಪರಸ್ಪರ ವಾಗ್ದಾನ ಇದೆ, ಈ ವಾಗ್ದಾನದಲ್ಲಿ ಪ್ರತಿಫಲನೂ ಇದೆ. ಇದನ್ನು ನಾವು ಒಡಂಬಡಿಕೆ ಅಂತ ಕರಿತೇವೆ. So when one person promises, one person offers and the other person accepts the offer, it becomes promise. Therefore promise means accepted offer. And these promises become consideration to each other. What is consideration? Giving something in return for getting something. So Sangeeta offers to sell 10 kgs of sugar to Lakshmi for 500 and Lakshmi accepts to buy it at the ಪ್ರೈಸ್ ದಟ್ ಇಸ್ ಆಫರ್ಡ್. ಹೇಳಿರೋ ಬೆಲೆಗೆ ತಗೋತೀನಿ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಸೊ ಒಬ್ಬರು ಪ್ರಸ್ತಾಪ ಮಾಡ್ತಾರೆ, ಇನ್ನೊಬ್ಬರು ಒಪ್ಪಿಗೆ ಸೂಚಿಸ್ತಾರೆ. ಇದು ವಾಗ್ದಾನ ಆಗುತ್ತೆ. ಈ ವಾಗ್ದಾನವನ್ನು ನಾವು ಒಡಂಬಡಿಕೆ ಅಂತ ಕರೀತೇವೆ. ಸೊ ಈ ವಾಗ್ದಾನದಲ್ಲಿ ಪರಸ್ಪರ ಏನು ಅವರು ವಾಗ್ದಾನ ಮಾಡ್ಕೊಳ್ತಾರೋ ಅದೇ ಪ್ರತಿಫಲ ಆಗುತ್ತೆ. The same thing I have given. Every promise and set of promise which forms consideration for each other is an agreement. There is an offer, there is an acceptance which becomes agreement. ಪ್ರಸ್ತಾಪ ಮತ್ತು ಒಪ್ಪಿಗೆ ಎರಡೂ ಸೇರಿ ಒಡಂಬಡಿಕೆ ಆಗುತ್ತೆ. ಗುಣಲಕ್ಷಣಗಳನ್ನು ನೋಡೋಣ. ನಾವು ಒಡಂಬಡಿಕೆಯ ಗುಣಲಕ್ಷಣಗಳನ್ನು ನೋಡೋಣ. ದೇ ಶುಡ್ ಬಿ ಮೋರ್ ದೆನ್ 2 parties. ಒಬ್ಬರೇ ತನಗೆ ತಾನೇ ಒಡಂಬಡಿಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಒಬ್ಬರಿಗಿಂತ ಹೆಚ್ಚು ಪಾರ್ಟಿ ಇರಬೇಕು. ಮಿನಿಮಮ್ ದೇ ಶುಡ್ ಬಿ 2 people ಟು ಮೇಕ್ ಎನ್ ಅಗ್ರಿಮೆಂಟ್ ಅಲ್ವಾ? ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ ಇಬ್ಬರು ಬೇಕು, ಒಬ್ಬರಿಗಿಂತ ಹೆಚ್ಚು ಪಕ್ಷಗಾರರು ಇರಬೇಕು. ಆ್ಯಂಡ್ ದೇ ಶುಡ್ ಬಿ ಐಡೆಂಟಿಟಿ ಆಫ್ ಮೈಂಡ್. ಒಂದೇ ಮನಸ್ಸಿನಿಂದ ಒಡಂಬಡಿಕೆ ಮಾಡ್ಕೊಂಡಿರ್ಬೇಕು. ನಾನೇನೋ ಹೇಳೋದು ನೀವೇನೋ ಅರ್ಥ ಮಾಡಿಕೊಂಡು ಒಪ್ಪಿಗೆಯನ್ನು ಸೂಚಿಸಿದರೆ ಅದು ಒಡಂಬಡಿಕೆ ಆಗೋದಿಲ್ಲ. ದೇ ಶುಡ್ ಬಿ ಐಡೆಂಟಿಟಿ ಆಫ್ ಮೈಂಡ್. ಸಪೋಸ್ ವೆನ್ ಐ ಸೇ ಐ ಆಮ್ ಸೆಲ್ಲಿಂಗ್ 1 kg ಆಫ್ ವೀಟ್ ಫಾರ್ 30 rupees, ನೀವು ವೀಟನ್ನು ವೀಟ್ ಅಂತಲೇ ಗೋಧಿ ಅಂತಲೇ ಅರ್ಥ ಮಾಡ್ಕೊಂಡಿರ್ಬೇಕು. ಅಕ್ಕಿ ಅಂತ ಅರ್ಥ ಮಾಡ್ಕೊಂಡು ಒಪ್ಪಿಗೆ ಸೂಚಿಸಿದರೆ ಅದು ಒಡಂಬಡಿಕೆ ಆಗೋದಿಲ್ಲ. ಅಥವಾ ಬೆಲೆಯಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅದು ಒಡಂಬಡಿಕೆ ಆಗೋದಿಲ್ಲ. ಆ್ಯಂಡ್ ದೇ ಶುಡ್ ಬಿ ಮ್ಯೂಚುವಲ್ ಪ್ರಾಮಿಸ್. ಆ್ಯಂಡ್ ಯು ನೋ ದಿಸ್ ಮ್ಯೂಚುವಲ್ ಪ್ರಾಮಿಸ್ ಬಿಕಮ್ಸ್ ಕನ್ಸಿಡರೇಷನ್ ಟು ಈಚ್ ಅದರ್. ಪರಸ್ಪರ ವಾಗ್ದಾನ ಇರಬೇಕು. ನಾನೇನೋ ಕೊಡ್ತೀನಿ, ನೀವು ಆಯಿತು ಇನ್ನೇನೋ ಕೊಡ್ತೀನಿ ಬದಲಿಗೆ ಅಂತ ಹೇಳಿರ್ತೀರಿ. ಅಲ್ಲಿ ಪರಸ್ಪರ
ವಾಗ್ದಾನ ಇರಬೇಕು. ದ ಶುಡ್ ಬಿ ಅ ಪ್ರಾಮಿಸ್. ಆ್ಯಂಡ್ ದಿಸ್ ಕ್ರಿಯೇಷನ್ ಆಫ್ ಲೀಗಲ್ ಆಬ್ಲಿಗೇಷನ್ ಇದೆ ಅಲ್ವಾ, ಇದು ಇಲ್ಲದೇ ಇದ್ದರೆ, ಒಂದು ಒಡಂಬಡಿಕೆಯಲ್ಲಿ ಕಾನೂನುಬದ್ಧ ಹೊಣೆಗಾರಿಕೆ ಇಲ್ಲದೇ ಇದ್ದರೆ ಅದು ಒಪ್ಪಂದ ಆಗೋದಿಲ್ಲ. ಓಕೆನಾ? ಸೊ ಕ್ರಿಯೇಷನ್ ಆಫ್ ಲೀಗಲ್ ಆಬ್ಲಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಾಲ್ ಆ್ಯನ್ ಅಗ್ರಿಮೆಂಟ್ ಆ್ಯಸ್ ಕಾಂಟ್ರಾಕ್ಟ್. ಒಂದು ಒಡಂಬಡಿಕೆಯನ್ನು ಒಪ್ಪಂದ ಅಂತ ಕರಿಬೇಕಾದ್ರೆ ಕಾನೂನುಬದ್ಧ ಹೊಣೆಗಾರಿಕೆ ಸೃಷ್ಟಿಯಾಗಿರಬೇಕು. ಕಾನೂನುಬದ್ಧ ಹೊಣೆಗಾರಿಕೆ ಅಂದ್ರೇನು? ಕಾನೂನಿನಲ್ಲಿ ಜಾರಿಗೊಳಿಸಲು ಸಾಧ್ಯವಾಗುವಂತಿರಬೇಕು. ಕಾನೂನಿನಲ್ಲಿ ಜಾರಿಗೊಳಿಸೋದು ಅಂದ್ರೇನು? ಇಬ್ಬರು ಪಕ್ಷಗಾರರಲ್ಲಿ ಒಬ್ಬ ತನ್ನ ವಾಗ್ದಾನವನ್ನು ನೆರವೇರಿಸದೇ ಇದ್ದರೆ ಇನ್ನೊಬ್ಬ ಕೋರ್ಟಿಗೆ ಹೋಗಿ ನಷ್ಟ ಪರಿಹಾರ ತಗೊಳ್ಳುವಂಥದ್ದು ಅಥವಾ ಇನ್ನೊಬ್ಬನ ಮೇಲೆ ಕೇಸ್ ಹಾಕಿ ಆ ಒಪ್ಪಂದವನ್ನು ಜಾರಿಗೊಳಿಸಲು ಸಾಧ್ಯವಂತಿರಬೇಕು. If one person fails to perform the contract, the other party should be able to go to the court and get the performance done or get the compensation received. ಸೊ ಇದನ್ನು ಮಾಡೋದಕ್ಕೆ ಸಾಧ್ಯ ಆದರೆ, ಕಾನೂನಲ್ಲಿ ಜಾರಿಗೊಳಿಸಲು ಸಾಧ್ಯ ಇದ್ದರೆ ಮಾತ್ರ ಒಂದು ಒಡಂಬಡಿಕೆ ಒಪ್ಪಂದ ಆಗುತ್ತೆ. ಹಾಗಾದರೆ ಸಾಮಾಜಿಕ, ನೈತಿಕ, ಧಾರ್ಮಿಕ, ಕೌಟುಂಬಿಕ ಹೊಣೆಗಾರಿಕೆಗಳು ಕಾನೂನಿನಲ್ಲಿ ಜಾರಿಗೊಳಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೋಷಿಯಲ್ or family related or ethical obligations are not called as obligations which are created by law. ಕಾನೂನಿನಲ್ಲಿ ಅವನ್ನು ಜಾರಿಗೊಳಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಉದಾಹರಣೆಗೆ, ತಂದೆ ತನ್ನ ಮಗನಿಗೆ ಪ್ರತಿ ತಿಂಗಳು 500 ರೂಪಾಯಿ ಪಾಕೆಟ್ ಮನಿ ಕೊಡ್ತೀನಿ ಅಂತ ವಾಗ್ದಾನವನ್ನು ಮಾಡ್ತಾನೆ. ಇದು ಒಡಂಬಡಿಕೆ ಅಂತ ಇಟ್ಕೊಳ್ಳಿ. ತಂದೆ ಕೊಡೋದಕ್ಕೆ ತಪ್ಪಿದ್ರೆ, ಹೇಳಿದ ರೀತಿ, ವಾಗ್ದಾನ ಮಾಡಿದ ರೀತಿಯಲ್ಲಿ ಏನು ಪಾಕೆಟ್ ಮನಿಯನ್ನು 500 ರೂಪಾಯಿ ಪ್ರತಿ ತಿಂಗಳು ಕೊಡೋದು ತಪ್ಪಿದ್ರೆ ಮಗ ಕೋರ್ಟಿಗೆ ಹೋಗೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕಂದರೆ ಇದು ನೈತಿಕ ಹೊಣೆಗಾರಿಕೆ, ಕೌಟುಂಬಿಕ ಹೊಣೆಗಾರಿಕೆ, ಇದು ಕಾನೂನುಬದ್ಧ ಹೊಣೆಗಾರಿಕೆ ಅಲ್ಲ. ಹಾಗಾಗಿ ಕೋರ್ಟಿನಲ್ಲಿ ಹೋಗಿ ಇದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಇಫ್ ಫಾದರ್ ಪ್ರಾಮಿಸಸ್ ಟು ಗಿವ್ ಪಾಕೆಟ್ ಮನಿ ಟು ಸನ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಹಿ ಫೇಲ್ಸ್ ಟು ಗಿವ್, ಸನ್ ಕೆನಾಟ್ ಗೋ ಟು ದ ಕೋರ್ಟ್ ಆಫ್ ಲಾ ಆ್ಯಂಡ್ ಫೈಲ್ ಅ ಕೇಸ್ to get the pocket money, because this is social and family or moral obligation and it does not create any legal obligation. ಸೊ ಇಲ್ಲಿ ಕ್ರಿಯೇಷನ್ ಆಫ್ ಲೀಗಲ್ ಆಬ್ಲಿಗೇಷನ್ ಇದೇನಿದೆ ಅದು ಎಗ್ರಿಮೆಂಟಲ್ಲಿ ಗಮನಿಸಬೇಕಾದ ಅಂಶ. ಯಾಕಂದರೆ ಆ ಆಬ್ಲಿಗೇಷನ್ ಕ್ರಿಯೇಟ್ ಆದರೆ ಅದು ಒಪ್ಪಂದ ಆಗುತ್ತೆ. ಇಲ್ಲದಿದ್ದರೆ ಬರೀ ಅದು ಒಡಂಬಡಿಕೆ ಮಾತ್ರ ಆಗಿರುತ್ತೆ. ಒಡಂಬಡಿಕೆ ಎಲ್ಲವೂ ಕೋರ್ಟಲ್ಲಿ ಹೋಗಿ ಜಾರಿಗೊಳಿಸೋಕ್ಕಾಗೋದಿಲ್ಲ. ಓಕೆನಾ? ಇದನ್ನು ನಾವು ನೆಕ್ಸ್ಟ್ ಇನ್ನೂ ಡಿಟೇಲ್ ಆಗಿ ನೋಡ್ತೀವಿ. ಸೊ ಎಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟಲ್ಲಿ, ಎಗ್ರಿಮೆಂಟ್ ಅನ್ನೋದು ವೈಡರ್ ಟರ್ಮ್. ಆಲ್ ಎಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್. ಓನ್ಲಿ ದೋಸ್ ಎಗ್ರಿಮೆಂಟ್ಸ್ ವಿಚ್ ಗಿವ್ ರೈಸ್ ಟು ಲೀಗಲ್ ಆಬ್ಲಿಗೇಷನ್ಸ್ ಆರ್ ಕಾಂಟ್ರಾಕ್ಟ್ಸ್. ಎಗ್ರಿಮೆಂಟ್ಸ್ ಆಫ್ ಮಾರಲ್, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ನೇಚರ್ ಆರ್ ನಾಟ್ ಕಾಂಟ್ರಾಕ್ಟ್ ಅಂತ ಈಗ ತಾನೇ ಹೇಳ್ದಲ್ವಾ. ಒಡಂಬಡಿಕೆಗಳು ಎಲ್ಲವೂ ಒಪ್ಪಂದ ಆಗೋ ಸಾಧ್ಯತೆಗಳಿಲ್ಲ. ಯಾವ ಒಡಂಬಡಿಕೆಗಳು ಕಾನೂನಿನಲ್ಲಿ ಜಾರಿಗೊಳಿಸಲು ಸಾಧ್ಯ ಇದೆಯೋ ಅದು ಮಾತ್ರ ಒಪ್ಪಂದ ಆಗುತ್ತೆ. ಅಂದರೆ ನೈತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಲಕ್ಷಣಗಳಿರುವಂತಹ ಒಡಂಬಡಿಕೆಗಳು ಒಪ್ಪಂದಗಳಲ್ಲ. ಯಾಕಂದರೆ ಇವನ್ನು ಕಾನೂನಿನಲ್ಲಿ ಜಾರಿಗೊಳಿಸಲು ಸಾಧ್ಯ ಇಲ್ಲ. ಸೊ ಇಲ್ಲಿ ನಿಮಗೊಂದು ಕ್ವಶನ್ ಬರುತ್ತೆ ಕೆಲವೊಂದ್ಸರಿ ಎಕ್ಸಾಮಲ್ಲಿ, ಆಲ್ ಕಾಂಟ್ರಾಕ್ಟ್ಸ್ ಆರ್ ಎಗ್ರಿಮೆಂಟ್ಸ್. ಎಲ್ಲ ಒಪ್ಪಂದಗಳು ಮೂಲತಃ ಒಡಂಬಡಿಕೆಗಳೇ, ಆದರೆ ಎಲ್ಲ ಒಡಂಬಡಿಕೆಗಳು ಒಪ್ಪಂದ ಆಗಬೇಕು ಅಂತೇನಿಲ್ಲ. ಬಟ್ ಆಲ್ ಎಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ಅಂತ ಯಾಕೇನು ಅಂತ ಈಗಾಗಲೇ ತಿಳ್ಕೊಂಡಿದ್ದೀರಾ. ಎಲ್ಲ ಒಪ್ಪಂದಗಳು ಮೂಲತಃ ಎಗ್ರಿಮೆಂಟ್ ಆಗಿರುತ್ತೆ, ಆದರೆ ಯಾವ ಎಗ್ರಿಮೆಂಟ್ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿ ಮಾಡುತ್ತೋ ಅವು ಮಾತ್ರ ಒಪ್ಪಂದ ಆಗುತ್ತೆ. ಸೊ ಎಲ್ಲ ಒಪ್ಪಂದಗಳು ಒಡಂಬಡಿಕೆ ಅಂತ ಅದನ್ನೇ ನಾನು ಪ್ರಶ್ನೆ ಹಾಕಿದ್ದೀನಿ. ಆಲ್ ಕಾಂಟ್ರಾಕ್ಟ್ಸ್ ಆರ್ ಎಗ್ರಿಮೆಂಟ್ಸ್. ಮೂಲತಃ ಎಲ್ಲ ಕಾಂಟ್ರಾಕ್ಟು ಪರಸ್ಪರ ವಾಗ್ದಾನದಿಂದನೇ, ಪ್ರಸ್ತಾಪ ಮತ್ತು ಒಪ್ಪಿಗೆಯಿಂದನೇ ಆಗಿರುತ್ತೆ. ಆದರೆ ಆ ಎಲ್ಲ ಎಗ್ರಿಮೆಂಟ್ಗಳು, ಒಡಂಬಡಿಕೆಗಳು ಒಪ್ಪಂದ ಆಗಬೇಕು ಅಂತೇನಿಲ್ಲ. ಯಾಕಂದರೆ ಕಾನೂನಿನಲ್ಲಿ ಜಾರಿಗೊಳಿಸಬಹುದಾದ ಒಡಂಬಡಿಕೆಗಳು ಮಾತ್ರ ಒಪ್ಪಂದ ಆಗುತ್ತೆ. ಇದಕ್ಕೆ ಮುಂಚೆ ನಾನು ಹೇಳಿದೆ, ಭಾರತೀಯ ಒಪ್ಪಂದದ ಕಾನೂನು ಸೆಕ್ಷನ್ 10 ಕೆಳಗಿನ ನಿಯಮಗಳನ್ನು, ಗುಣಲಕ್ಷಣಗಳನ್ನು ಹೊಂದಿದರೆ ಆ ಒಡಂಬಡಿಕೆಗಳು ಒಪ್ಪಂದ ಆಗುತ್ತೆ. So all agreements are not contract because only those agreements which create legal obligation and which can be enforced in the court of law becomes contract. To call an agreement as contract, it should satisfy the legal rules which are given under section 10 of Indian Contract Act 1872. ಸೊ ಕಾಂಟ್ರಾಕ್ಟ್ ಅಂತ ಕರಿಬೇಕಾದ್ರೆ ಒಡಂಬಡಿಕೆ ಇರಬೇಕು, ಆ ಒಡಂಬಡಿಕೆ ಕಾನೂನಿನಲ್ಲಿ ಜಾರಿಗೊಳಿಸುವಂತಿರಬೇಕು. ಹಾಗಿದ್ದರೆ ಮಾತ್ರ ಅದು ಒಪ್ಪಂದ ಆಗುತ್ತೆ. ಸೊ ಲೀಗಲ್ ಆಬ್ಲಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಡಂಬಡಿಕೆಯಲ್ಲಿ ಕಾನೂನುಬದ್ಧ ಹೊಣೆಗಾರಿಕೆ ಇಂಪಾರ್ಟೆಂಟ್ ಟು ಕಾಲ್ ಇಟ್ ಆಸ್ ಅ ಒಪ್ಪಂದ ಅಥವಾ ಕಾಂಟ್ರಾಕ್ಟ್. ಓಕೆ,
ಒಪ್ಪಂದದಲ್ಲಿ ಇಬ್ಬರು ಕಕ್ಷಿದಾರರಿರ್ತಾರೆ. ಇಬ್ಬರು ಕಕ್ಷಿದಾರರು ಒಪ್ಪಂದ ಮಾಡಿಕೊಂಡ್ಮೇಲೆ ಕರ್ತವ್ಯವನ್ನು ನಿರ್ವಹಿಸಲು ಹೊಣೆಗಾರರಾಗಿರ್ತಾರೆ. ಒಬ್ಬ ಪಕ್ಷಗಾರ ಒಪ್ಪಂದ ನಿರ್ವಹಿಸಲು ತಪ್ಪಿದಲ್ಲಿ ಇನ್ನೊಬ್ಬ ಕೋರ್ಟಿನ ಮುಖಾಂತರ ಕಾನೂನುಬದ್ಧವಾಗಿ ಈ ಒಪ್ಪಂದವನ್ನು ನಿರ್ವಹಿಸು ಅಂತ ಇನ್ನೊಬ್ಬನನ್ನು ಒತ್ತಾಯಿಸ್ಬೋದು. ಇಲ್ಲವೇ ನಿರ್ವಹಿಸೋಕ್ಕಾಗಲಿಲ್ಲ, ನೀನು ನಷ್ಟ ಪರಿಹಾರ ಕೊಡು ಅಂತ ಕಾನೂನಿನ ಮೂಲಕ ಪಡ್ಕೊಳ್ಬಹುದು. ಯಾವಾಗ ಒಡಂಬಡಿಕೆಯನ್ನು ಕಾನೂನಿನ ಮೂಲಕ ಜಾರಿಗೊಳಿಸೋಕ್ಕಾಗಲ್ವೋ, ಒತ್ತಾಯಿಸಿ ಮಾಡೋಕ್ಕಾಗಲ್ವೋ ಅಥವಾ ನಷ್ಟ ಪರಿಹಾರ ತಗೊಳ್ಳೋಕ್ಕಾಗಲ್ವೋ ಆಗ ಅದನ್ನು ನಾವು ಒಡಂಬಡಿಕೆ ಅಂತ ಕರಿತೀವಿ ಹೊರತು ಒಪ್ಪಂದ ಅಂತ ಕರೆಯೋದಿಲ್ಲ. So in case of contract, both the parties have obligation to fulfill the duties which they have promised under the contract. In case one of the party fails to perform the contract, other party can legally go to the court and get the compensation for the loss done or get the performance done. If an agreement cannot create legal obligation, we cannot go to the court of law and enforce it. Therefore, those agreement cannot be called as contract. ಇದನ್ನೇ ನಾನು ಪುನಃ ಡೀಟೇಲಾಗಿ ಹೇಳಿದ್ದೀನಿ. ಯಾವಾಗ ಒಂದು ಎಗ್ರಿಮೆಂಟ್ ಮಾರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಆಗಿರುತ್ತೋ, ಅಂದರೆ ಧಾರ್ಮಿಕ, ನೈತಿಕ ಮತ್ತು ಸಾಮಾಜಿಕ ಆಗಿರುತ್ತೋ ಆಗ ಕೋರ್ಟಲ್ಲಿ ಹೋಗಿ ಅದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಉದಾಹರಣೆಗೆ, ರಾಜು ಇನ್ವೈಟ್ಸ್ ಹಿಸ್ ಫ್ರೆಂಡ್ ಸೂರಜ್ ಟು ಡಿನ್ನರ್ ಆ್ಯಂಡ್ ಫೇಲ್ಸ್ ಟು ಗಿವ್ ಹಿಮ್ ಡಿನ್ನರ್. Now Suraj cannot go to the court and ask for the performance by Raju, or he cannot claim compensation for not giving him dinner, because this is social or moral obligation and it is not creating any kind of legal obligation. Therefore, it is not a contract. So ಸಾಮಾಜಿಕ, ನೈತಿಕ, ಧಾರ್ಮಿಕ ಒಡಂಬಡಿಕೆಗಳನ್ನು ಭಾರತೀಯ ಒಪ್ಪಂದ ಕಾನೂನಿನಲ್ಲಿ ಇವುಗಳು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸುವುದಿಲ್ಲ. ಹಾಗಾಗಿ ಒಬ್ಬ ಪಕ್ಷಗಾರನು ಒಡಂಬಡಿಕೆಯನ್ನು ನಿರ್ವಹಿಸಲು ತಪ್ಪಿದರೆ ಇನ್ನೊಬ್ಬ ಕೋರ್ಟಿನ ಮುಖಾಂತರ ಅದನ್ನು ಜಾರಿಗೊಳಿಸಲು ಸಾಧ್ಯ ಇಲ್ಲ. ಉದಾಹರಣೆಗೆ, ರಾಜು ತನ್ನ ಸ್ನೇಹಿತ ಸೂರಜನನ್ನು ಊಟಕ್ಕೆ ಆಹ್ವಾನಿಸ್ತಾನೆ. ಅವನು ಹೋಗ್ತಾನೆ, ರಾಜು ಊಟ ಕರೆದಿದ್ದಾನಲ್ಲ ಅಂತ ಸೂರಜ್ ರಾಜು ಮನೆಗೆ ಹೋದರೆ ಅವನು ಬೀಗ ಹಾಕೊಂಡು ಹೊರಟೋಗಿದ್ದಾನೆ, ಊಟ ಕೊಡಲ್ಲ. ಇವಾಗ ಸೂರಜ್ ನನಗೆ ರಾಜು ಕರೆದ್ಬಿಟ್ಟು ಊಟ ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಹೋಗೋಕ್ಕಾಗುತ್ತಾ? ಇಲ್ಲ. ಯಾಕಂದರೆ ಇದು ನೈತಿಕ, ಸಾಮಾಜಿಕ ಕೈಂಡ್ ಆಫ್ ಅಗ್ರಿಮೆಂಟ್ ಅಷ್ಟೇ, ಇದು ಒಡಂಬಡಿಕೆ ಅಷ್ಟೇ. ಇಲ್ಲಿ ಯಾವುದೇ ಕಾನೂನುಬದ್ಧ ಹೊಣೆಗಾರಿಕೆ ಇಲ್ಲ. ಹಾಗಾಗಿ ಸೂರಜ್ ಹೋಗಿ ಕೋರ್ಟಲ್ಲಿ ನಷ್ಟ ಪರಿಹಾರ ತೊಗೊಳೋಕ್ಕೂ ಸಾಧ್ಯ ಇಲ್ಲ, ಕೋರ್ಟ್ಗೆ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ಕೋರ್ಟು ಇದನ್ನು ಒಂದು ಕೇಸ್ ಅಂತ ತಗೊಳ್ಳೋದೇ ಇಲ್ಲ. ಇದು ಸಾಮಾಜಿಕ ನೈತಿಕ ಹೊಣೆಗಾರಿಕೆ, ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಇದು ಸೃಷ್ಟಿಸೋದಿಲ್ಲ. ಇದನ್ನೇ ಕೊನೆಗೆ ಕನ್ಕ್ಲೂಷನ್, ದಟ್ ಮೀನ್ಸ್ ಎವ್ರಿ ಅಗ್ರಿಮೆಂಟ್ ಇಸ್ ನಾಟ್ ಕಾಂಟ್ರಾಕ್ಟ್, ಬಿಕಾಸ್ ಟು ಫಾರ್ಮ್ ಅ ಕಾಂಟ್ರಾಕ್ಟ್ there should be an agreement and this agreement should create legal obligation. ಎಲ್ಲ ಒಪ್ಪಂದಗಳು ಒಡಂಬಡಿಕೆ ಇರಬಹುದು, ಆದರೆ ಎಲ್ಲ ಒಡಂಬಡಿಕೆ ಒಪ್ಪಂದ ಆಗೋದಿಲ್ಲ. ಯಾಕಂದರೆ ಯಾವ ಒಡಂಬಡಿಕೆಯು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತೋ ಅವು ಮಾತ್ರ ಒಪ್ಪಂದ ಆಗುತ್ತೆ. ಸೊ ಇಲ್ಲಿಗೆ ನೀವು ಎಗ್ರಿಮೆಂಟ್ ಅಂದ್ರೇನು, ಎನ್ಫೋರ್ಸಿಬಲ್ ಬೈ ಲಾ ಅಂದ್ರೇನು, ಒಡಂಬಡಿಕೆ ಅಂದ್ರೇನು, ಕಾನೂನಿನಲ್ಲಿ ಜಾರಿಗೊಳಿಸೋದೇನು ಅಂದರೆ ಅರ್ಥ ಏನು ಅಂತ ತಿಳ್ಕೊಂಡಿದ್ದೀರಾ. ಸೊ ಒಡಂಬಡಿಕೆ ಅಂದರೆ ಪರಸ್ಪರ ಪ್ರತಿಫಲವಾಗುವ ವಾಗ್ದಾನ. ಒಬ್ಬ ಪ್ರಸ್ತಾಪ ಮಾಡ್ತಾನೆ, ಇನ್ನೊಬ್ಬ ಒಪ್ಪಿಗೆ ಸೂಚಿಸ್ತಾನೆ, ಅದು ಒಡಂಬಡಿಕೆ ಆಗುತ್ತೆ. ಈ ಒಡಂಬಡಿಕೆ ಕಾನೂನಿನಲ್ಲಿ ಜಾರಿಗೊಳಿಸುತ್ತಿದ್ದರೆ ಮಾತ್ರ ಅದು ಕಾಂಟ್ರಾಕ್ಟ್ ಆಗುತ್ತೆ. ಕಾನೂನಿನಲ್ಲಿ ಜಾರಿಗೊಳಿಸೋದಂದ್ರೇನು, ಒಬ್ಬ ವ್ಯಕ್ತಿ ಒಡಂಬಡಿಕೆಯನ್ನು ನಿರ್ವಹಿಸಲು ತಪ್ಪಿದರೆ ಆ ತಪ್ಪಿದಸ್ತನ ವಿರುದ್ಧ ಇನ್ನೊಂದು ಪಕ್ಷಗಾರನು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿ ಜಾರಿಗೊಳಿಸುವಂತಿರಬೇಕು. ಆಗ ಇದು ಕಾನೂನುಬದ್ಧ ಹೊಣೆಗಾರಿಕೆ ಅಂತ ಕರಿತೇವೆ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ಗಂಡ ಹೆಂಡತಿಗೆ ದೀಪಾವಳಿಗೆ ಸೀರೆ ಕೊಡಿಸ್ತೀನಿ ಅಂತ ವಾಗ್ದಾನವನ್ನು ಮಾಡ್ತಾನೆ, ನಂತರ ಆತ ಕೊಡಲ್ಲ. ಇದು ಸಾಮಾಜಿಕ ಹೊಣೆಗಾರಿಕೆ, ಒಂದು ವಾಗ್ದಾನ ಅಷ್ಟೇ, ಇದು ಒಪ್ಪಂದ ಅಲ್ಲ. ಯಾಕಂದರೆ ಹೆಂಡತಿ ಮತ್ತು ಕೋರ್ಟಲ್ಲಿ ಹೋಗಿ ನನಗೆ ಸೀರೆ ಕೊಟ್ಟಿಲ್ಲ ಅಂತ ಕೇಸ್ ಹಾಕಿ ನಷ್ಟ ಪರಿಹಾರ ಅಥವಾ ಸೀರೆ ಕೊಡಿಸಲೇಬೇಕು ಅಂತ ಏನು ಕೋರ್ಟಲ್ಲಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ದಿಸ್ ಇಸ್ ಬಿಕಾಸ್ ಇದು ಸೋಷಿಯಲ್ ಮತ್ತು ನೈತಿಕ, ಸಾಮಾಜಿಕ ನೈತಿಕ ಹೊಣೆಗಾರಿಕೆ ಅಷ್ಟೇ ಹೊರತು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಇದು ಸೃಷ್ಟಿಸೋದಿಲ್ಲ. ಒಟ್ಟಿನಲ್ಲಿ ನಾವೇನು ಹೇಳಬೇಕು ಅಂದರೆ, ಒಡಂಬಡಿಕೆಗಳು ಕಾನೂನುಬದ್ಧ ಹೊಣೆಗಾರಿಕೆ ಸೃಷ್ಟಿಸಿದರೆ ಮಾತ್ರ ಒಪ್ಪಂದ ಆಗುತ್ತೆ. ಕಾನೂನುಬದ್ಧ ಹೊಣೆಗಾರಿಕೆ ಯಾವಾಗ ಸೃಷ್ಟಿಸುತ್ತೆ ಅಂತ ನಿಮಗೆ ಪ್ರಶ್ನೆ ಬರಬೇಕು. ವೆನ್ ಎನ್ ಅಗ್ರಿಮೆಂಟ್ ಕ್ರಿಯೇಟ್ಸ್ ಲೀಗಲ್ ಆಬ್ಲಿಗೇಷನ್, ವೆನ್ ಇಟ್ ಸ್ಯಾಟಿಸ್ಫೈಸ್ ಆಲ್ ದಿ ಎಸೆನ್ಷಿಯಲ್ ಫೀಚರ್ಸ್ ಗಿವನ್ ಅಂಡರ್ ಸೆಕ್ಷನ್ 10. ಭಾರತೀಯ ಒಪ್ಪಂದ ಕಾನೂನು 1872 ಕೆಳಗೆ ಸೆಕ್ಷನ್ 10ರಲ್ಲಿ ನೀಡಿರುವ ಎಲ್ಲ ನಿಯಮಗಳನ್ನು ಪೂರೈಸಿದರೆ ಮಾತ್ರ ಆ ಒಡಂಬಡಿಕೆ ಒಪ್ಪಂದ ಆಗುತ್ತೆ. ಅವು ಏನು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿತೀವಿ.
ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ಏನು, ಊರ್ಜಿತ ಒಪ್ಪಂದ ಅಂದರೆ ಏನು, ಈ ಸೆಕ್ಷನ್ 10ರಲ್ಲಿ ಬರುವಂತಹ ನಿಯಮಗಳು ಯಾವುದು ಅನ್ನೋದನ್ನು ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಕಲಿತೀವಿ. ಈಗ ನಾವು ಬಾಲ್ಫರ್ ವರ್ಸಸ್ ಬಾಲ್ಫರ್ ಅಂತ, ಇದು ನಿಮಗೆ 5 ಮಾರ್ಕಿನ ಕ್ವಶನ್. ಇಟ್ ಈಸ್ ಅ ಕೇಸ್ ಸ್ಟಡಿ. ಸೊ ಬಿಸ್ನೆಸ್ ಲಾದಲ್ಲಿ ನೀವು ಸುಮಾರು ಕೇಸಸ್ ಇರುತ್ತೆ, ಬಟ್ ನಾವು ನಮ್ಮ ಸಿಲೆಬಸ್ಗೆ ಇಂಪಾರ್ಟೆಂಟ್ ಏನು ಬರುತ್ತೋ ಅದನ್ನು ನಾವು ಕಲಿತೀವಿ. ಇಲ್ಲಿ 2 ಹೆಸರಿದೆ, 2 ಕೂಡ ಬಾಲ್ಫರ್ ಅಂತಲೇ ಇದೆ. ಅಂದರೆ ಒಂದು ಗಂಡ ಬಾಲ್ಫರ್, ಇನ್ನೊಂದು ಮಿಸಸ್ ಬಾಲ್ಫರ್. ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ ಆಗಿರುವಂತಹ ಕೇಸ್ ಇದು. ಈ ಕೇಸಲ್ಲಿ ಏನಾಯಿತು ಅಂತ ನೋಡೋಣ. ಬಾಲ್ಫರ್ ಅನ್ನೋನು ಸಿಲೋನ್, ಅಂದರೆ ಆಗಿನ ಕಾಲದ ಸಿಲೋನ್, ಈಗದು ಶ್ರೀಲಂಕಾದಲ್ಲಿ ಹೆಂಡತಿ ಜೊತೆ ಇದ್ದ. ಅವನೇನು ಮಾಡ್ದ, ತನ್ನ ಹೆಂಡತಿ ಜೊತೆ ರಜಾದಿನವನ್ನು ಕಳೆಯೋದಕ್ಕೆ ಅಂತ ಇಂಗ್ಲೆಂಡಿಗೆ ಹೋದ. ಓಕೆನಾ. ಸೊ ಶ್ರೀಲಂಕಾದ ಬಾಲ್ಫರ್ ಹೆಂಡತಿ ಜೊತೆ ರಜಾದಿನ ಕಳೆಯೋದಕ್ಕೆ ಅಂತ ಇಂಗ್ಲೆಂಡಿಗೆ ಹೋದ. ಇಂಗ್ಲೆಂಡ್ನಲ್ಲಿ ಹೋಗಿ ಇನ್ನೇನು ಹಿಂತಿರುಗಬೇಕು ಅನ್ನೋಷ್ಟರಲ್ಲಿ ಶ್ರೀಮತಿ ಬಾಲ್ಫರ್, ಮಿಸಸ್ ಬಾಲ್ಫರ್ಗೆ ಅನಾರೋಗ್ಯ ಉಂಟಾಯಿತು. ಹಾಗಾಗಿ ಗಂಡನ ಜೊತೆ ವಾಪಸ್ ಶ್ರೀಲಂಕಾಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಬಾಲ್ಫರ್ ಏನು ಹೇಳ್ತಾನೆ ಹೆಂಡತಿಗೆ, ನೀನು ಇಂಗ್ಲೆಂಡಲ್ಲೇ ಇರು, ನೀನು ಎಲ್ಲಿವರೆಗೂ ಹುಷಾರಾಗಲ್ಲೋ, ಎಲ್ಲಿವರೆಗೂ ಇಂಗ್ಲೆಂಡಲ್ಲೋ ಇರ್ತೀಯೋ ಅಲ್ಲಿವರೆಗೂ ಪ್ರತಿ ತಿಂಗಳು ನಿನಗೆ 30 ಪೌಂಡ್ಗಳನ್ನು ನಿರ್ವಹಣೆಗೆ, ಜೀವನ ನಿರ್ವಹಣೆಗೆ ಅಂತ 30 ಪೌಂಡ್ ಪ್ರತಿ ತಿಂಗಳು ಕಳಿಸ್ತೀನಿ ಅಂತ ವಾಗ್ದಾನ ಮಾಡಿಬಿಟ್ಟು ಹೆಂಡ್ತಿನ ಇಂಗ್ಲೆಂಡಲ್ಲೇ ಇರಿಸಿ ತಾನು ಶ್ರೀಲಂಕಾಕ್ಕೆ ವಾಪಸ್ ಬರ್ತಾನೆ. ಓಕೆನಾ. ಇಲ್ಲಿ ಬಾಲ್ಫರ್ ಏನು ಮಾಡ್ತಾನೆ, ಶ್ರೀಲಂಕಾಕ್ಕೆ ಬಂದಮೇಲೆ ವಾಗ್ದಾನವನ್ನು ಉಳಿಸ್ಕೊಳ್ಳೋದಿಲ್ಲ. ಅಂದರೆ ಹೆಂಡ್ತಿಗೆ ಪ್ರತಿ ತಿಂಗಳು ಮೇಂಟೆನೆನ್ಸ್ಗೆ ಅಂತ ಕೊಡಬೇಕಿತ್ತಲ್ಲ, ನಿರ್ವಹಣೆಗೆ ಅಂತ ದುಡ್ಡು ಕೊಡಲಿಲ್ಲ. ಹೆಂಡ್ತಿಗೆ ಸಿಟ್ಟು ಬರುತ್ತೆ. ಆಕೇನು ಮಾಡ್ತಾಳೆ, ಗಂಡ ಬಾಲ್ಫರ್ ಒಡಂಬಡಿಕೆಯನ್ನು ಉಲ್ಲಂಘನೆ ಮಾಡಿದ್ದಾನೆ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ತಾಳೆ. ಓಕೆ, ಇದು ತುಂಬ ಫೇಮಸ್ ಕೇಸ್ ಇದು. ಕೋರ್ಟ್ ಏನು ಮಾಡುತ್ತೆ, ನ್ಯಾಯಾಲಯ ಆಕೆಯ ಅವಹಾಲನ್ನು ಏನು ಅಂತ ಕೇಳುತ್ತೆ. ಕೇಳಿದ ಮೇಲೆ ಹೇಳುತ್ತೆ, ಇದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸೋದಿಲ್ಲ, ಇದು ಗಂಡ ಹೆಂಡತಿ ನಡುವಿನ ಕೌಟುಂಬಿಕ ಮತ್ತು ಸಾಮಾಜಿಕ ಒಡಂಬಡಿಕೆ, ಇದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಡ ನಿನಗೆ ಕೊಡಬೇಕಾಗಿರುವಂಥ 30 ಪೌಂಡ್ ಮೇಂಟೆನೆನ್ಸ್ ಪರ್ ಮಂತ್ ಏನಿದೆ ಅದನ್ನು ಕಾನೂನಿನಲ್ಲಿ ನೀನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ಒಪ್ಪಂದವೇ ಅಲ್ಲ ಅಂತಂದ್ಬಿಟ್ಟು ಆ ಕೇಸನ್ನು ಡಿಸ್ಮಿಸ್ ಮಾಡುತ್ತೆ. ಓಕೆನಾ. ಇದು ಗಂಡ ಹೆಂಡತಿ ನಡುವಿನ ಸಾಮಾಜಿಕ ಮತ್ತು ಕೌಟುಂಬಿಕ ಒಡಂಬಡಿಕೆ ಆಗಿರೋದ್ರಿಂದ ಯಾವುದೇ ಕಾನೂನುಬದ್ಧ ಹೊಣೆಗಾರಿಕೆ ಸೃಷ್ಟಿಸೋದಿಲ್ಲ. ಹಾಗಾಗಿ ಕೋರ್ಟಿನಲ್ಲಿ ಇದನ್ನು ಜಾರಿಗೊಳಿಸಿ ನಿನಗೆ 30 ಪೌಂಡ್ ಮೇಂಟೆನೆನ್ಸ್ ಎವ್ರಿ ಮಂತ್ ಕೊಡ್ಸೋಕ್ಕಾಗಲ್ಲ ಅಂತ ಕೋರ್ಟು ಇದನ್ನು ಕೇಸನ್ನು ವಜಾ ಮಾಡುತ್ತೆ. So this is a case related to social and family obligation between husband and wife, where the court says in family obligations are not legal obligations, therefore it cannot be enforced in the court of law. In this case, Balfour and Mrs. Balfour of Ceylon they go to England for spending their holidays, and when they were about to return from England, Mrs. Balfour falls ill. Therefore, Mr. Balfour says his wife, you stay in England, I'll send a maintenance amount of 30 pounds every month anta he promises. And wife stays in England and husband comes back to Ceylon or Sri Lanka. After returning to Ceylon, he fails to perform his agreement or promise, and he fails to give her the money. Therefore, the wife goes to the court and she files a case against her husband for the maintenance amount. But court says that this is the agreement of social and family in nature, and this cannot be enforced in the court because it does not create any legal obligation. So based on that, the court dismisses the case and says that it cannot get her the maintenance amount because this is social or family obligation which does not create any legal obligation, and therefore it cannot be enforced or performed through the court. ಹಾಗೆಯೇ ಇದು ನೀವು ಬಾಲ್ಫರ್ ವರ್ಸಸ್ ಬಾಲ್ಫರ್ ಕೇಸ್ ಏನಿದೆ ಇದನ್ನು 5 ಮಾರ್ಕ್ಸಿಗೆ ನೀಟಾಗಿ ಕಲ್ತ್ಕೊಂಡಿರಬೇಕು. ಫಸ್ಟ್ ಕೇಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ಕೊನೆಗೆ ಕೋರ್ಟಿನ ತೀರ್ಮಾನ ಏನು ಮತ್ತು ಈ ತೀರ್ಮಾನವನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಕನ್ಕ್ಲೂಷನಲ್ಲಿ ನೀವು ಬರೀಲೇಬೇಕು. ಫಾರ್ ಎಕ್ಸಾಂಪಲ್, ಆಫ್ಟರ್ ಎಕ್ಸ್ಪ್ಲೈನಿಂಗ್ ದ ಫುಲ್ ಕೇಸನ್ನು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, this is a case related to social obligation wherein the court says that social obligation cannot be enforced in the court of law. ಸಾಮಾಜಿಕ ಮತ್ತು ಕೌಟುಂಬಿಕ ಒಡಂಬಡಿಕೆಯನ್ನು ಕಾನೂನಲ್ಲಿ ಜಾರಿಗೊಳಿಸೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಕೊಟ್ಟಿರುವ ತೀರ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ ಇದೆ ಅಂತ ನೀವು ಕೊನೆಗೆ ಬರೀಬೇಕು. ಓಕೆ. ಸೊ
ನೆಕ್ಸ್ಟ್ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆ್ಯಂಡ್ ಅಗ್ರಿಮೆಂಟ್. ಈಗಾಗಲೇ ಸುಮಾರು ಹೇಳ್ಕೊಟ್ಟಿದ್ದೀನಿ, ಸೊ ಹಾಗಾಗಿ ಪೂರ್ತಿ ನೀವು ತಿಳ್ಕೊಂಡಿದ್ದೀರಾ. ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಬಲ್ ಬೈ ಲಾ. ಬಟ್ ಅಗ್ರಿಮೆಂಟ್ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸ್ ವಿಚ್ ಫಾರ್ಮ್ ದ ಕನ್ಸಿಡರೇಷನ್ ಟು ಈಚ್ ಅದರ್. And in case of contract, if one party fails to perform, other party can go to the court and claim. But in case of agreement, if one party fails, other party cannot go to the court and sue, or he cannot get any claim. He cannot get the compensation. And an agreement is called as contract when it fulfills all essential features given under section 10. And in case of agreement, it may not fulfill all the rules and regulations given under Indian Contract Act 1872. So contract is narrow because to call something as contract, legal obligation is important, but agreement is wider. It has got a lot of meaning and different aspects come under the agreement. So contract is equal to agreement plus enforceability at law. Agreement is simply offer plus acceptance. So ಅದನ್ನೇ ನಾನು ಕನ್ನಡದಲ್ಲೂ ಕೊಟ್ಟಿದ್ದೀನಿ ಡಿಫ್ರೆನ್ಸು. ಒಡಂಬಡಿಕೆ ಮತ್ತು ಒಪ್ಪಂದದ ನಡುವಿನ ವ್ಯತ್ಯಾಸಗಳನ್ನ ನೋಡೋಣ. ಒಡಂಬಡಿಕೆ ಅಂದರೆ ಪರಸ್ಪರ ಪ್ರತಿಫಲವಾಗುವ ಪ್ರತಿಯೊಂದು ವಾಗ್ದಾನ. ಒಪ್ಪಂದ ಅಂದರೆ ಕಾನೂನಿನಲ್ಲಿ ಜಾರಿಗೊಳಿಸಬಹುದಾದ ಒಡಂಬಡಿಕೆ. ಎಲ್ಲ ಒಡಂಬಡಿಕೆಗಳು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸುವುದಿಲ್ಲ, ಆದರೆ ಎಲ್ಲ ಒಪ್ಪಂದಗಳು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತೆ. ಒಪ್ಪಂದದಲ್ಲಿ ನೊಂದ ವ್ಯಕ್ತಿ ತಪ್ಪಿತಸ್ಥ ವ್ಯಕ್ತಿಯ ವಿರುದ್ಧ ಕಾನೂನಿನ ಮೂಲಕ ಪರಿಹಾರವನ್ನು ಪಡೆಯಬಹುದು. ನೆಕ್ಸ್ಟ್ ಡಿಫ್ರೆನ್ಸ್, ಒಡಂಬಡಿಕೆ ಪ್ರಸ್ತಾಪ ಮತ್ತು ಒಪ್ಪಿಗೆಯ ಹೊರತಾಗಿ ಇನ್ಯಾವುದೇ ಅಂಶಗಳು ಇಲ್ಲಿ ಬೇಕಾಗಿಲ್ಲ. ದೇ ಶುಡ್ ಬಿ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಬಟ್ ಒಪ್ಪಂದ ಅಂತ ಕರಿಬೇಕಾದ್ರೆ ಇಲ್ಲಿ ಸೆಕ್ಷನ್ 10ನಲ್ಲಿರುವ ಎಲ್ಲ ಗುಣಲಕ್ಷಣಗಳು ಹೊಂದಿರಬೇಕು. ಒಡಂಬಡಿಕೆ ಅಂತ ಹೇಳಿದ್ರೆ ಅಲ್ಲಿ ಪೂರ್ಣಗೊಂಡ ಒಪ್ಪಂದ ಇರೋದಿಲ್ಲ, ಇಟ್ ಇಸ್ ಆಫ್, ಪೂರ್ತಿಯಾಗಿ ಒಪ್ಪಂದದ ಎಲ್ಲ ಲಕ್ಷಣಗಳು ಇರೋದಿಲ್ಲ. ಆದರೆ ಒಪ್ಪಂದ ಅಂತ ಕರಿಬೇಕಾದ್ರೆ ಅದರಲ್ಲಿ ಒಪ್ಪಂದಕ್ಕೆ ಸಂಬಂಧಪಟ್ಟ ಎಲ್ಲ ಗುಣಲಕ್ಷಣಗಳು ಹೊಂದಿರಬೇಕು. ಸೊ ಇಲ್ಲಿ ಏನೇನು ಕಲ್ತಿರಬೇಕು ಈ ವಿಡಿಯೋ ಸೆಷನ್ ಆದಮೇಲೆ ನೀವು ಒಂದು ಎಗ್ರಿಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು, ಒಡಂಬಡಿಕೆ ಅಂದರೆ ಏನು ಅಂತ ತಿಳ್ಕೊಂಡಿರಬೇಕು. ಇನ್ನೊಂದು ಡಿಫೈನ್ ಕಾಂಟ್ರಾಕ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ H ಎಲ್ಲಿ ಕೊಟ್ಟಿದ್ದೀರಲ್ಲ ಒಪ್ಪಂದ ಅಂದರೆ ಏನು ಅಂತ. ಆಮೇಲೆ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಅಂತ ಒಪ್ಪಂದ ವ್ಯಾಖ್ಯಾನ ಮಾಡಬೇಕು. ಎಲ್ಲ ಒಡಂಬಡಿಕೆಗಳು ಒಪ್ಪಂದಗಳಲ್ಲ, ಆದರೆ ಎಲ್ಲ ಒಪ್ಪಂದಗಳು ಒಡಂಬಡಿಕೆ ಹೇಗೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇದಕ್ಕೆ ಈ ಕ್ವಶನಿಗೆ ನೆಕ್ಸ್ಟ್ ವಿಡಿಯೋ ಸೆಷನ್ನ ಸೆಕ್ಷನ್ 10ನಲ್ಲಿ ಬರುವ ಗುಣಲಕ್ಷಣಗಳನ್ನು ಸೇರಿಸ್ಕೊಂಡು ನೀವು ಬರೀಬೇಕು. ಆ್ಯಂಡ್ ಕೇಸ್ ಬಾಲ್ಫರ್ ವರ್ಸಸ್ ಬಾಲ್ಫರ್ ಕೇಸ್ 5 ಮಾರ್ಕ್ಸಿಗೆ ನೀವು ತಿಳ್ಕೊಂಡಿರಬೇಕು. ರೈಟ್? ಸೊ ಅರ್ಥ ಆಗಿರಬಹುದು. ಯು ಕ್ಯಾನ್ ವಾಚ್ ದ ವಿಡಿಯೋ ಅಗೇನ್ ಆ್ಯಂಡ್ ರೆಫರ್ ಟು ದ ಸ್ಟಡಿ ಮೆಟೀರಿಯಲ್, ಆ್ಯಂಡ್ ಫಾರ್ ಎನಿ ಡೌಟ್ಸ್ ಯು ಕ್ಯಾನ್ ಡ್ರಾಪ್ ಇನ್ ದ ಕಮೆಂಟ್ ಬಾಕ್ಸ್ ಆರ್ ಯು ಕ್ಯಾನ್ ಗೆಟ್ ಕ್ಲಾರಿಫಿಕೇಶನ್ ಫ್ರಮ್ ಮೀ ಡೈರೆಕ್ಟ್ಲಿ. Okay, thank you. Keep learning.